ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ನನ್ನ ವೀಡಿಯೋಸ್ಗೆ. ಇವತ್ತು ನಾನು ಮುಂಬೈಯಿಂದ ನೈರೋಬಿಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಇದು ನನ್ನ ಫಸ್ಟ್ ಟ್ರಿಪ್ ಕೆನ್ಯಾಗೆ. ಸೊ ಮುಂಬೈ ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ಚೆಕ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತಂಗೆ ಟೈಮ್ ಪಾಸ್ ಮಾಡ್ತಾಯಿದ್ದೆ ಆ್ಯಂಡ್ ಫ್ಲೈಟ್ ಡೈರೆಕ್ಟ್ಲಿ ಫ್ರಮ್ ಮುಂಬೈ ಟು ನೈರೋಬಿ ತೊಗೊಂಡೆ ಆ್ಯಂಡ್ 6 ಅವರ್ಸಲ್ಲಿ ನಾನು ನೈರೋಬಿ ತಲುಪಿದೆ. ಲ್ಯಾಂಡ್ ಮಾಡಾದ್ಮೇಲೆ ಅಲ್ಲಿ ಇಮಿಗ್ರೇಷನ್ನು ಎಲ್ಲ ಮಾಡಿ ನಾನು ಒಂದು ಟ್ರಾವೆಲ್ ಏಜೆಂಟ್ನ ಬುಕ್ ಮಾಡಿದ್ದೆ. ಅವ್ರದ್ದು ಗಾಡಿ ಬಂದಿತ್ತು ಪಿಕಪ್ ಮಾಡೋಕ್ಕೆ. ನೈರೋಬಿ ಏರ್ಪೋರ್ಟಿಂದ ಮಸೈ ಮಾರಾ ವಿಲೇಜ್ ಒಂದು 6 ಅವರ್ಸ್ ಡ್ರೈವ್. ಸೊ ನಾವು ಬೆಳಿಗ್ಗೆ ಆಲ್ಮೋಸ್ಟ್ 6 o'clock ತಲುಪಿದ್ವಿ. ಪಿಕಪ್ ಮಾಡಿ ಹೊರಡೋಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಹೊರಡೋಷ್ಟೊತ್ತಿಗೆ ಆಲ್ಮೋಸ್ಟ್ 8 ಆಗಿತ್ತು. ಸೊ 8 o'clock ನಾವು ನೈರೋಬಿಯಿಂದ ಸ್ಟಾರ್ಟ್ ಮಾಡಿದ್ವಿ ಟುವರ್ಡ್ಸ್ ಮಸೈ ಮಾರಾ ವಿಲೇಜ್. ನಾನು ಹೋಗಿದ್ದೆ ಜುಲೈಯಲ್ಲಿ. ಅವಾಗ ಅಲ್ಲಿ ಮಾನ್ಸೂನ್ ಸೀಸನ್ ಇತ್ತು. ಸೊ ನಾವು ಹೋದಾಗ ಸ್ವಲ್ಪ ಚಳಿ ಇತ್ತು ಆ್ಯಂಡ್ ಮಳೆನೂ ಬಂದು ಹೋಗ್ತಾ ಇತ್ತು. ಸೊ ಸಪೋಸ್ ನೀವು ಈ ಸೀಸನಲ್ಲಿ ಹೋದ್ರೆ ಮೇ ಬಿ ಜುಲೈ ಟೈಮಲ್ಲಿ ಒಂದು ಸ್ವೆಟರ್ ಅಥವಾ ಜಾಕೆಟ್ ಕ್ಯಾರಿ ಮಾಡಬೇಕು. ನೈರೋಬಿ ಕೆನ್ಯಾದು ಕ್ಯಾಪಿಟಲ್ ಸಿಟಿ. ಸೊ ನಾನಲ್ಲಿ ಸ್ಟೇ ಬುಕ್ ಮಾಡಿರಲಿಲ್ಲ, ಬಟ್ ಮೇ ಬಿ ನನ್ನ ಮಸೈ ಮಾರಾ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಬಂದಾಗ 1 ಡೇ ಸ್ಟೇ ಮಾಡ್ತೀನಿ ನೈರೋಬಿಯಲ್ಲಿ. ಯಾಕಂದರೆ ಇಲ್ಲೂ ನೋಡೋಕ್ಕೆ ಎಷ್ಟೊಂದು ಸಫಾರೀಸ್ ಮತ್ತು ನ್ಯಾಷನಲ್ ಪಾರ್ಕ್ಸ್, ಜಿರಾಫ್ ಸೆಂಟರ್, ಮ್ಯೂಸಿಯಂ ಎಲ್ಲ ಇದೆ. ನಾವು ಅರ್ಲಿ ಫ್ಲೈಟ್ ಲ್ಯಾಂಡ್ ಮಾಡಿದ್ರಿಂದ ಸ್ವಲ್ಪ ಹೊಟ್ಟೆ ಆಯಿತು. ಸೊ ಬ್ರೇಕ್ಫಾಸ್ಟ್ ನಾವು ನೈರೋಬಿ ಸಿಟಿಯಲ್ಲೇ ಮಾಡಿದ್ವಿ. ಯಾಕಂದರೆ ದಾರಿಯಲ್ಲಿ ಚಿಕ್ಕ ಚಿಕ್ಕ ಹೋಟೆಲ್ಸ್ ಎಲ್ಲ ಸಿಗ್ಬೋದು, ಬಟ್ ನಾವು ಅನ್ಕೊಂಡ್ವಿ ಬೆಟರ್ ಸಿಟಿಯಲ್ಲೇ ತಿಂದ್ಬಿಟ್ಟು ಒಂದೇ ಟೈಮಿಗೆ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮಿಡ್ವೇಲು ಸ್ಟಾಪ್ ಮಾಡಬೇಕಾಗಿರಲ್ಲ ಅಂತ. ನಾವು ನೈರೋಬಿನ ಕ್ರಾಸ್ ಮಾಡಾದ್ಮೇಲೆ ಆಲ್ಮೋಸ್ಟ್ 1-2 ಅವರ್ಸ್ ಆದಮೇಲೆ ಒಂದು ರಿಫ್ಟ್ ವ್ಯಾಲಿ ಅಂತ ಸ್ಟಾಪ್ ಮಾಡೋದು. ಅದು ಲೈಕ್ ಗ್ರೇಟ್ ರಿಫ್ಟ್ ವ್ಯಾಲಿ. ಸೊ ಅದೇನಂದರೆ ಗ್ರೆಗರಿ ರಿಫ್ಟ್ ಪಾರ್ಟು ಆ್ಯಂಡ್ ಇದು ಲೈಕ್ ತಂಜಾನಿಯಿಂದ ಸ್ಟಾರ್ಟ್ ಆಗಿಬಿಟ್ಟು ಇಥಿಯೋಪಿಯಾವರೆಗೂ ಹೋಗುತ್ತೆ. ಇಲ್ಲಿ ರಿಫ್ರೆಶ್ಮೆಂಟ್ಸ್ ಜೊತೆ ಸೊವಿನಿಯರ್ ಶಾಪ್ಸು ಇತ್ತು. ಸೊ ಅಲ್ಲಿ ಸೊವಿನಿಯರ್ ಶಾಪ್ಸ್ನ ಕ್ಯೂರಿಯೋ ಅಂತ ಕರೀತಾರೆ. ಸೊ ವೆರಿ ನೈಸ್ ಸೋಪ್ ಸ್ಟೋನ್ಸ್ ಮತ್ತು ವುಡನ್ ವರ್ಕ್ಸು, ಶೋ ಪೀಸಸ್ ಎಲ್ಲ ಇರುತ್ತೆ. ಕ್ಯೂರಿಯೋ ಶಾಪು ಮತ್ತು ಆ ಗ್ರೇಟ್ ರಿಫ್ಟ್ ವ್ಯಾಲಿ ಎಕ್ಸ್ಪ್ಲೋರ್ ಮಾಡಾದ್ಮೇಲೆ ಒಂದೊಂದು 10-15 ಮಿನಿಟ್ಸ್ ಹಾಲ್ಟ್ ತೊಗೊಂಡು ನಾವು ತಿರ್ಗಾ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ದಾರಿಯಲ್ಲಿ ಒಂದು ಪೆಟ್ರೋಲ್ ಬಂಕ್ ಹತ್ರ ನಿಲ್ಸಿದ್ವಿ. ಅಲ್ಲಿ ಕೆಫೆಯಲ್ಲಿ ಸ್ವಲ್ಪ ಕಾಫಿ ಆ್ಯಂಡ್ ಬನ್ ತೊಗೊಂಡ್ವಿ. ಆ್ಯಂಡ್ ಅಲ್ಲಿ ಸೂಪರ್ ಮಾರ್ಕೆಟ್ ಇತ್ತು, ಸೊ ಅಲ್ಲಿಂದ ವಾಟರ್ ಕ್ಯಾಂಪರ್ಸ್ ತೊಗೊಂಡ್ವಿ. ರಿಫ್ಯೂಲಿಂಗ್ ಹಾಲ್ಟ್ ಆದಮೇಲೆ ನಾವೆಲ್ಲೂ ಸ್ಟಾಪ್ ಮಾಡಲಿಲ್ಲ, ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡ್ತಾಯಿದ್ವಿ. ಯಾಕಂದರೆ ಸಾಯಂಕಾಲದಷ್ಟೊತ್ತಿಗೆ ಮಸೈ ವಿಲೇಜ್ ತಲುಪೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಏಜೆಂಟ್ ಥ್ರೂ ಬುಕ್ ಮಾಡಿದ್ಕೆ ನಮಗೆ ಲೈಕ್ ತುಂಬ ಕನ್ವೀನಿಯೆಂಟ್ ಆಯಿತು. ಯಾಕಂದರೆ ಅವರು ಏರ್ಪೋರ್ಟ್ ಪಿಕಪ್, ರೆಸಾರ್ಟ್ ಸ್ಟೇ ಮತ್ತು ನೈರೋಬಿ ಟು ಮಸೈ ಮಾರಾ ಪಿಕಪ್ ಡ್ರಾಪ್ ಆ್ಯಂಡ್ ಅಲ್ಲಿ ವಿಲೇಜ್ ಸೈಟ್ ಸೀಯಿಂಗು, ಸಫಾರಿ ಎಲ್ಲ ಅವರೇ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಮಾಡಿದ್ರು.
ಆ್ಯಂಡ್ ಫೈನಲಿ ಇಷ್ಟೊಂದು ಲಾಂಗ್ ಜರ್ನಿ ಆದಮೇಲೆ ನಾವು ನಮ್ಮ ಸ್ಟೇಗೆ ತಲುಪಿದ್ವಿ. ನಾವು ಸ್ಟೇ ಮಾಡಿದ ರಿಸಾರ್ಟ್ ಹೆಸರು ಮಿಟ್ಟಿ ಮಿಂಗ್ ಇಕೋ ಕ್ಯಾಂಪ್ ಅಂತ. ನಾವಲ್ಲಿ ತಲುಪಿದ ತಕ್ಷಣ ಅವರು ಜಲ್ದಿ ನಮ್ಮನ್ನ ಲಂಚ್ ಕಳ್ಸಿದ್ರು, ಯಾಕಂದರೆ 2 ಆಗಿತ್ತು ತಲುಪೋಷ್ಟೊತ್ತಿಗೆ. ಸೊ ಲಂಚಲ್ಲಿ ರೈಸ್, ಚಿಕನ್ ಮತ್ತು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಇತ್ತು. ಇಲ್ಲಿ ಜನರಲಿ ಬೀಫ್ ಜಾಸ್ತಿ ತಿಂತಾರೆ, ಸೊ ಅದಕ್ಕೆ ನಾವು ಅವ್ರಿಗೆ ಮೊದಲೇ ಹೇಳಿದ್ವಿ ನಾವು ಬೀಫ್ ತಿನ್ನಲ್ಲ ಅಂತ. ಸೊ ನಮಗೆ ಸ್ಪೆಷಲಾಗಿ ಚಿಕನ್ ಮಾಡಿಕ್ಕಿದ್ರು. ಊಟ ಆದಮೇಲೆ ನಾವು ನಮ್ಮ ಸ್ಟೇಗೆ ಹೋದ್ವಿ. ಇಲ್ಲಿ 10 ಸ್ಟೇಸ್ ಇತ್ತು. ಆ್ಯಂಡ್ ಲೈಕ್ ಈಚ್ ರೂಮಲ್ಲಿ 3 ಬೆಡ್ಸ್ ಲೇಡೌಟ್ ಇತ್ತು, ಮೊಸ್ಕಿಟೋ ನೆಟ್ ಜೊತೆ. ಸೊ ಫ್ರೆಶನ್ ಅಪ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಹೊರಡಬೇಕಾಗಿತ್ತು ಈವ್ನಿಂಗ್ ಸಫಾರಿಗೆ. ನೀವು ಮಸಾಯಿ ಮಾರ ಎಂಟರ್ ಮಾಡಿದ ತಕ್ಷಣವೇ ನಿಮಗೆ ಡಿಫ್ರೆಂಟ್ ಆ್ಯನಿಮಲ್ಸ್ ಕಾಣ್ತಾ ಇರುತ್ತೆ. ಲೈಕ್ ಸ್ಟಾರ್ಟಿಂಗ್ ಫ್ರಮ್ ಬಬೂನ್ಸ್, ಮೇ ಬಿ ಝೀಬ್ರಾಸ್, ಗೆಸೆಲ್ಸ್, ಹಿಪ್ಪೋಸ್, ಆ್ಯಂಟಿಲೋಪ್ಸ್ ಎಲ್ಲ ಲೈಕ್ ರೋಡ್ ಸೈಡಲ್ಲೇ ಕಾಣ್ತಾ ಇರುತ್ತೆ. ನಾವು ಇವಾಗ ಈವ್ನಿಂಗ್ ಸಫಾರಿಗೆ ಹೊರಡ್ತಾಯಿದ್ವಿ. ನಮ್ಮ ಗಾಡಿದು ರೂಫ್ ಸ್ವಲ್ಪ ಓಪನ್ ಆಗ್ತಾ ಇತ್ತು, ಸೊ ಸಫಾರಿಯಲ್ಲಿ ನಿಂತ್ಕೊಂಡು ನೋಡೋಕ್ಕೆ ಈಸಿ ಆಗುತ್ತೆ ಅಂತ. ಈವ್ನಿಂಗ್ ಸಫಾರಿಗೆ ಹೊರಡೋಕ್ಕೆ ಮುಂಚೆ ನಮ್ಮದು ಇನ್ನೊಂದು ಟ್ರಾವೆಲ್ ಮೇಟ್ಸ್ ಬೇರೆ ರಿಸಾರ್ಟಲ್ಲಿದ್ದರು, ಅವ್ರನ್ನ ಪಿಕಪ್ ಮಾಡೋಕ್ಕೆ ಹೋದ್ವಿ ಫಸ್ಟು. ಆ್ಯಂಡ್ ಆಮೇಲೆ ಸಫಾರಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಫೈನಲಿ ನಮ್ಮ ಸಫಾರಿ ನಾವು ಶುರು ಮಾಡಿದ್ವಿ. ನಾವು ಅಲ್ಲಿ ಹೋಗ್ತಾ ದಾರಿಲಿ ನೋಟಿಸ್ ಮಾಡಿದೆ, ಲೈಕ್ ಈ ಎಂಟೈರ್ ವಿಲೇಜಲ್ಲಿ, ಮಸಾಯಿ ವಿಲೇಜಲ್ಲಿ ಅವ್ರ ಓನ್ ಟ್ರೆಡಿಷನ್ ಕಲ್ಚರ್ಸ್ನೆಲ್ಲ ಪ್ರಿಸರ್ವ್ ಮಾಡಿದ್ದಾರೆ. ಲೈಕ್ ನೀವು ಎಲ್ಲ ಕಡೆ ನೋಡಿದ್ರೆ ನಿಮಗೆ ಪೀಪಲ್ ಇನ್ ರೆಡ್ ಶಾಲ್ ಹಾಕ್ಕೊಂಡು ಎಲ್ಲ ಕಾಣ್ತಾರೆ. ಆ್ಯಂಡ್ ಎಲ್ಲ ಗ್ರೂಪ್ಸಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಫೈನಲಿ ನಾವಿವಾಗ ಮಸಾಯಿ ಮಾರ ನ್ಯಾಷನಲ್ ರಿಸರ್ವ್ ಎಂಟರ್ ಮಾಡ್ತಾ ಇದ್ದೀವಿ. ಇವಾಗ ನೀವು ನನ್ನ ಜೊತೆ ಎಂಟೈರ್ ಸಫಾರಿ ಎಕ್ಸ್ಪೀರಿಯನ್ಸ್ನ ಎಂಜಾಯ್ ಮಾಡಿ. ಸೊ ಇದು ಸನ್ಸೆಟ್ ಸಫಾರಿ, ಸೊ ಮೇ ಬಿ ಹಾಫ್ ಆಫ್ ದ ನ್ಯಾಷನಲ್ ರಿಸರ್ವೇ ಹೋಗೋದು ನಾವು. ಆ್ಯಂಡ್ ನೋಡೋಣ ಎಷ್ಟು ಆ್ಯನಿಮಲ್ಸ್ ಸಿಗ್ತವೆ ನಮಗೆ ನೋಡೋಕ್ಕೆ ಅಂತ. ಬಟ್ ಸನ್ಸೆಟ್ ಟೈಮ್ ಇಲ್ಲಿ ತುಂಬ ಸುಂದರವಾಗಿದೆ.
ಫೈನಲಿ ನಾವು ಅರ್ಧ ರಿಸರ್ವ್ನ ನೋಡಿದ್ವಿ ಆ್ಯಂಡ್ ಅಷ್ಟೊತ್ತಿಗೆ ಸನ್ಸೆಟ್ ಆಯಿತು. ಸೊ ಇವಾಗ ವಾಪಸ್ ಹೊರಡೋಕ್ಕೆ ಹೊರಟ್ವಿ. ಆ್ಯಂಡ್ ವಾಪಸ್ ಹೋಗಿ ನಾವು ಸ್ವಲ್ಪ ರೆಸ್ಟ್ ಮಾಡಿ ಲೈಕ್ ಡಿನ್ನರ್ ಟೈಮಲ್ಲಿ ಒಂದು ಕ್ಯಾಂಪ್ ಫೈರ್ ಹಾಕ್ಕೊಂಡು ಎಲ್ಲ ಟೂರಿಸ್ಟು ಟ್ರಾವೆಲರ್ಸ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಜಲ್ದಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ರಾತ್ರಿ ಇತ್ತು ಜಲ್ದಿನೇ ಮಲಗಿದ್ವಿ. ಆ್ಯಂಡ್ ಆಬ್ವಿಯಸ್ಲಿ ಆಚೆ ಹೋಗೋಕ್ಕೇನೋ ಜಾಸ್ತಿ ಜಾಗ ಇಲ್ಲ. ಸೊ ರೆಸಾರ್ಟಲ್ಲಿ ಕ್ಯಾಂಪ್ ಫೈರ್ ಎಂಜಾಯ್ ಮಾಡಿಕೊಂಡು ಲೈಕ್ ಎಲ್ಲರ ಜೊತೆ ಮಾತಾಡಿಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಇದ್ರ ಜೊತೆ ಇವತ್ತಿನ ದಿನ ಮುಗೀತು. ನಾಳೆ ನಾನು ಡೇಟ್ ಸಫಾರಿಗೆ ಹೋಗಿ ಲೈಕ್ ಫುಲ್ ಡೇ ನಾವು ಸಫಾರಿಯಲ್ಲೇ ಸ್ಪೆಂಡ್ ಮಾಡ್ತೀವಿ. ಸೊ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು. ಆ್ಯಂಡ್ ಸಪೋಸ್ ನಿಮ್ಮ ಜರ್ನಿ ಸಫಾರಿ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕಂದ್ರೆ ಕಮೆಂಟ್ಸಲ್ಲಿ ನನ್ನ ಜೊತೆ ಶೇರ್ ಮಾಡಿ. ಓಕೆ ಬಾಯ್, ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.